ಗ್ರಾಹಕರಿಗೆ ವಿದ್ಯುತ್ ಸ್ಮಾರ್ಟ್ ಮೀಟರ್ ಶಾಕ್. ದರ ಶೇಕಡ 400ರಿಂದ 800ರಷ್ಟು ಏರಿಕೆ. ಕಳೆದ ವರ್ಷದಿಂದಲೂ ಸ್ಮಾರ್ಟ್ ಮೀಟರ್ಗಳನ್ನು ಕಡ್ಡಾಯ ಮಾಡುವ ಸಲುವಾಗಿ ಕಸರತ್ತನ್ನ ನಡೆಸಿದ್ದ ಬೆಸ್ಕಾಂ ಕೊನೆಗೂ ಈ ಕುರಿತಾಗಿ ಆದೇಶವನ್ನು ಹೊರಡಿಸಿದೆ. ಫೆಬ್ರವರಿ 15ರಿಂದ ಅನ್ವಯ ಆಗುವಂತೆ ಸ್ಮಾರ್ಟ್ ಮೀಟರ್ ಬಳಕೆ ಕಡ್ಡಾಯ ಎಂದು ಹೇಳಿದೆ. ಹೊಸ ವಿದ್ಯುತ್ ಸಂಪರ್ಕ ಪಡೆಯುವ ಮತ್ತು ಈಗಾಗಲೇ ಸ್ಟಾಟಿಕ್ ಮೀಟರ್ ಬಳಕೆದಾರರಿಗೂ ಕೂಡ ಇದು ಅನ್ವಯ ಆಗಲಿದೆ. ಆದರೆ ಸ್ಟಾಟಿಕ್ ಮೀಟರ್ಗಳಿಗಿಂತ ಸ್ಮಾರ್ಟ್ ಮೀಟರ್ಗಳು ದುಬಾರಿಯಾಗಿದ್ದು ಇದೀಗ ಗ್ರಾಹಕರ ನಿದ್ದೆಯನ್ನಾಗಿರಿಸಿದೆ. ಹೇಗಿದೆ ಸ್ಮಾರ್ಟ್ ಮೀಟರ್ ದರ? ಇನ್ನು ಬೆಸ್ಕಾಂ ವ್ಯಾಪ್ತಿಯ 8 ಜಿಲ್ಲೆಗಳಲ್ಲಿ ಸ್ಮಾರ್ಟ್ ಮೀಟರ್ ಅಳವಡಿಕೆ ಕಡ್ಡಾಯ ಮಾಡಲಾಗಿದ್ದು ಮುಂದಿನ ದಿನಗಳಲ್ಲಿ ಎಸ್ಕಾಂ ವ್ಯಾಪ್ತಿಯಲ್ಲೂ ಕೂಡ ಈ ಸ್ಮಾರ್ಟ್ ಮೀಟರ್ ಅನ್ನು ಜಾರಿಗೊಳಿಸಲಾಗುತ್ತೆ. ಸದ್ಯ ಚಾಲ್ತಿಯಲ್ಲಿರುವಂತಹ ಸ್ಟಾಟಿಕ್ ಮೀಟರ್ಗಳಿಗೂ ಕೂಡ ಹೊಸ ಸ್ಮಾರ್ಟ್ ಮೀಟರ್ಗಳ ದರಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಸ್ಮಾರ್ಟ್ ಮೀಟರ್ ದರ ಶೇಕಡ 400ರಿಂದ 800ರಷ್ಟು ಏರಿಕೆಯಾಗಿದ್ದು ಹೊಸ ಸಂಪರ್ಕಕ್ಕೆ ಸ್ಮಾರ್ಟ್ ಮೀಟರ್ ಕಡ್ಡಾಯವಾಗಿದೆ. LT ಸಿಂಗಲ್ ಫೇಸ್ 2 ಸ್ಟಾಟಿಕ್ ಮೀಟರ್ ದರ 980 ರೂಪಾಯಿ ಇದ್ದು ಸ್ಮಾರ್ಟ್ ಮೀಟರ್ ದರ 4800 ರೂಪಾಯಿ ಇದೆ. ಹೀಗಾಗಿ ಇನ್ನು ಸ್ಮಾರ್ಟ್ ಮೀಟರ್ ನಿರ್ವಹಣೆಯ ಬಗ್ಗೆ ಬೆಸ್ಕಾಂ ಮಾರ್ಗಸೂಚಿಯನ್ನು ಹೊರಡಿಸಿದ್ದು ಪ್ರೀಪೇಯ್ಡ್ ಗ್ರಾಹಕರು ಕನಿಷ್ಠ 100 ರೂಪಾಯಿ ಅಥವಾ ಒಂದು ವಾರದ ಸರಾಸರಿ ಬಳಕೆಗೆ ಸಮಾನವಾದ ಮೊತ್ತವನ್ನು ಕನಿಷ್ಠ ರೀಚಾರ್ಜ್ ಮಾಡಿಸಬೇಕು. ಗರಿಷ್ಠ ರೀಚಾರ್ಜ್ಗೆ ಯಾವುದೇ ಮಿತಿ ಇರುವುದಿಲ್ಲ. ಇದಲ್ಲದೆ ಮಾಸಿಕ ನಿಗದಿತ ಶುಲ್ಕವನ್ನು ತಿಂಗಳ ಮೊದಲ ದಿನವೇ ಕಡಿತ ಮಾಡಲಾಗುತ್ತೆ. ಬ್ಯಾಲೆನ್ಸ್ ಶೂನ್ಯವಾದರೆ ಸಂಪರ್ಕವನ್ನು ಕಡಿತಗೊಳಿಸಲಾಗುತ್ತೆ. ಈ ಬಗ್ಗೆ ಅಲರ್ಟ್ ಕೂಡಿಸಿ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯ ನಡುವೆ ವಿದ್ಯುತ್ ಕಟ್ ಮಾಡಬೇಕೆಂಬ ಮಾರ್ಗಸೂಚಿಯಲ್ಲಿ ತಿಳಿಸಲಾಗಿದೆ. ಹೀಗಾಗಿ AMI ಸಾಫ್ಟ್ವೇರ್ ಮೂಲಕ ಬೆಸ್ಕಾಂ ಸಂಪರ್ಕ ಕಡಿತ ಮಾಡಲಿದೆ. ಇನ್ನು ಕೇಂದ್ರೀಯ ವಿದ್ಯುತ್ ಪ್ರಾಧಿಕಾರ ಮತ್ತು ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗದ ನಿರ್ದೇಶನದಂತೆ ಕ್ರಮವನ್ನು ವಹಿಸಲಾಗಿದ್ದು ಗ್ರಾಹಕರಿಗೆ ಇದು ಅನಿವಾರ್ಯ ಅಂತ ಬೆಸ್ಕಾಂ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.